ಅಣ್ಣ ನಿಮ್ಮ ಹೆಸರು ಹೇಳಣ್ಣ. ಸಾಗರ್ ಅಂತ. ಇದು ನಾಗರಾಜಣ್ಣವ್ರ ತೋಟ. ಊರು ಯಾವುದಣ್ಣ? ವಡ್ರಹೊಸಳ್ಳಿ. ಇದು ಅಡಿಕೆಗೆ ಎಷ್ಟು ಥರ ಇರ್ಬೋದು? ಒಂದು 12 ಅಡಿ. 12 ಅಡಿ ಇದೆ. ಅದಕ್ಕೆ 6 ಅಡಿ ಮಾಡೋರು ಇನ್ನೊಂದನ್ನು. ಆ್ಯಕ್ಚುಲಿ ಇದನ್ನು ಈ ಥರ ಮಾಡೋದು ನನ್ನ ಅನಿಸಿಕೆ. ಈ ಸ್ವಲ್ಪ ಮಧ್ಯೆ ಸೆಂಟ್ರ್ ಆದರೆ ಇಲ್ಲೊಂದು ಅಡಿಕೆ ಮತ್ತೆ ಮಾಡಿದ್ರೆ ಇದು ಹಾಕಿ 3 ವರ್ಷ ಆಗದೆ ಹೆಚ್ಚು ಕಡಿಮೆ. ಇವೆರಡು ಲೈನ್ ಕೆಳಗಡೆ ಮತ್ತೆ ಉದ್ದ ಅಗಲ ಆಯಿತು ಅಂತ ಮಧ್ಯಕ್ಕೆ ಮಾಡೋರೆ. ಇದನ್ನು ಹಿಂಗೆ ಬಾಳೆ ಹಾಕಿದ್ರಲ್ಲ, ಹಿಂಗೆ ಇಲ್ಗ ಮಾಡಿಬಿಟ್ಟು ಆ ಜಾಗಕ್ಕೆ ಬಾಳೆ ಬಂದು ಆ ಬಾಳೆ ಇರೋ ಜಾಗಕ್ಕೆ ಅಡಿಕೆ ಹೋದರೆ ಜಿಗ್ ಆಗೋದು. ಅದು ಚೆನ್ನಾಗಿ ಬೆಳೆಯೋದು, ಇದು ಚೆನ್ನಾಗಿ ಬೆಳೆಯೋದು ನನ್ನ ಪ್ರಕಾರ. ಇನ್ನು ಮುಂದೆ ರೈತರು ಯಾರಾದ್ರು ಮಾಡೋರಾದರೆ ಈ ಥರ ಜಾಸ್ತಿ ಅಗ್ಲಾಗಿ ಹಾಕ್ಬಿಟ್ಟಿದ್ದು ಮೊದಲು, ಆಮೇಲೆ ಮಧ್ಯಕ್ಕೆ ಒಂದು ಮಾಡ್ತೀನಿ ಅಂದರೆ 4 ಮಧ್ಯೆ ಒಂದು ಮಾಡಿದ್ರು ಉತ್ತಮ ಅಂತ ನನ್ನ ಅನಿಸಿಕೆಲ್ಲ. ಬಾಳೆ ಹಾಕೋರೆ, ಎಲೆಗಳೆಲ್ಲ ಮೊಲಗಳೆಲ್ಲ ಮೇಯ್ದವೆ. ಸಿಕ್ಕಾಪಟ್ಟೆ ಆಡ ತೆಗ್ಸಿದ್ರಿ. ಇದು ಸರ್, ಇದೊಂದು ಇದ್ರಲ್ಲಿ ತೆಗೆದುಬಿಟ್ಟಿದ್ರು, ಚಿಕ್ಕ ಬೇಸನಲ್ಲಿ. ಅದಕ್ಕೆ ನಾಟ್ ಬಂದ್ಬಿಟ್ಟಿತ್ತು. ಜಾಸ್ತಿ ನಾಟಾಗಿದೆ ನೋಡಿ. ಎಲೆಗಳಲ್ಲಿ ನೋಡಿ ಊಟನೇ ಏನೂ ಇಲ್ಲ, ಅದು ಪೋಷಕಾಂಶಗಳಿಲ್ಲ ಅಂತ ತೋರಿಸ್ತೈತೆ. ನೋಡಿ ಜಾಗ ಎತ್ತರವಾಗಿರತ್ತವು, ಚೆನ್ನಾಗಿ ಬಂದವೆ ಗಿಡಗಳು, ಡೆವಲಪ್ ಆಗವೆ. ಎತ್ತರ ಎಲ್ಲ ಆಗಿಲ್ಲ, ಅಲ್ಲಿ ಡೆವಲಪ್ ಆಗಿಲ್ಲ. ಅದಕ್ಕೆಲ್ಲ ಗೊಬ್ಬರ ಕೊಡಬೇಕು ಸರ್. ಅದಕ್ಕೆ ಗೊಬ್ಬರ ಒಂದು ಈಗ ಕೊಡಬೇಕು. ಮನೆ ಕಳೆಲ್ಲ ಕೀಸಿ ರೆಡಿ ಮಾಡೋರು. ನೀರನ್ನ ಸ್ವಲ್ಪ ಮಳೆ ಬಿಟ್ಟರೆ ನೀರೇನು ಕೊಡೋದು ಬೇಡಿ. ನೀರು ಏನು ಡ್ರಿಪ್ ಮಾಡ್ತೀರಾ ಇದಕ್ಕೆ? ಸರ್ ಈಗ ಮಾಡ್ತಾರೆ. ಈಗ ಡ್ರಿಪ್ ಮಾಡಬೇಕು. ಡ್ರಿಪ್ ಮಾಡೋದಕ್ಕೆ ಜೆಟ್ ಹಾಕೊಂಡು ಓಡಿಸ್ತಾ ಇದೆ. ಅರ್ಥ ಬೇಕಲ್ಲ ನೀರು ಅಂದ್ಬಿಟ್ಟು. ನೋಡಿ ಅಡಿಕೆಗೂ ನೋಡಿ ಮಣ್ಣು ಬೇರೆ ಕಿತ್ತೋಗಿರ್ತವೆ ನೋಡಿ. ಇಲ್ಲೆಲ್ಲ ಬೇರೆ ಕಿತ್ತೋಗ ನೋಡಿ ಅಡಿಕೆವು. ಇಷ್ಟು ಆಳ ತೆಗೆದ್ರೆ ಬೇರೆಲ್ಲ ಕಿತ್ತೋಗಿರ್ತವೆ. ಅದು ಹೇಳಿದ್ರೆ ಈಗ ಗೊಬ್ಬರ ಎಲ್ಲ ತಗೋತವೆ, ಚೆನ್ನಾಗಿ ಚೇಂಜ್ ಆಯ್ತವೆ, ಏನು ಸಮಸ್ಯೆ ಏನಿಲ್ಲ. ಅಡಿಕೆನೂ ಚೆನ್ನಾಗೈತಲ್ಲ, ಎಲ್ಲ ಒಳ್ಳೆ ಸೈಜು ಬಂದೈತೆ ಗಿಡಗಳು. ಅಡಿಕೆಗೇನು ಗೊಬ್ಬರ ಕೊಡ್ತಾಯಿದ್ದಾರಾ? ಸರ್ ಕೊಡ್ತಾ ಇರ್ತಾರೆ. ಗೌರ್ಮೆಂಟ್ ಗೊಬ್ಬರ, ದನಿ ಗೊಬ್ಬರ, ವರ್ಷಕ್ಕೊಂದ್ಸತಿ ದನಿ ಗೊಬ್ಬರ ಕೊಡ್ತಾ ಇರ್ತಾರೆ. ಗೊಬ್ಬರಕ್ಕೇನು ತರಗಟ್ಸ್ಕೊಂಡಿಲ್ಲ ಸರ್. ಗೊಬ್ಬರ ಔಷಧಿಗೆಲ್ಲ ಅದೇ ಥರ ಕೊಡ್ತಾರೆ. ಇದು ನೋಡಿ ಕರೆಕ್ಟ್ ಇಟ್ಕೊಂಡು ಟಾನಿಕ್ ಎಲ್ಲ ಬೇಕು ಇದಕ್ಕೆ. ಇದಕ್ಕೆ ಸ್ವಲ್ಪ ನೋಡಿ ಗಟ್ಟಿ ಆಗ್ಬಿಟ್ಟದೆ, ನೀರು ಬೇಕು. ಅದೇ ಸರ್, ಈಗ ಕೊಡ್ತೀವಿ. ಈಗ ಈ ಭೂಮಿ ಫುಲ್ ಗಟ್ಟಿ ಆಗ್ಬಿಟ್ಟದೆ, ಸ್ವಲ್ಪ ನೀರು ಬೇಕಷ್ಟೇ, ಲೈಟಾಗಿ, ಜಾಸ್ತಿ ಏನು ಬೇಡ. ಅದು ನಾಳೆ ನಡೆದು ಒಂದು ಕಾಲು ಗಂಟೆ ಓಡಿಸಿದ್ರೆ ಸಾಕು. ಈಗ ನೋಡಿ ಅಲ್ಲಿ ಬನ್ನಿಲ್ಲ ಗುದ್ಲಿ ತಗೊಳ್ಳೋದ ನೋಡಿ. ಆ ಗಿಡದ ಹೆಂಟೆ ತೆಗೆದುಬಿಡಿ ಹೇಳ್ತೀನಿ ನಾನು. ಅಲ್ಲಿ ಕೈಲಿ ಮಣ್ಣು ಪರೀರಿ. ಒಂದು ಹಿಡ್ಕೊಳ್ಳಿ. ನೀರೇನು ಬೇಡ. ಹಂಗೆ ಒಂದು ಸರಿ ಅಂಬ್ಕಿ ಸಾಕು. ಅಷ್ಟು ಗಟ್ಟಿಯಾದರೆ ನಿಮಗೆ ಇನ್ನೂ 5 ದಿನ ನೀರು ಬೇಡ. 5 ದಿನ ನೀರು ಬೇಡ. ಮೇಲ್ಮಣ್ಣು ಮಾತ್ರ, ಮುಸ್ರೆ ಮಾತ್ರ ಹಂಗೆ ಇರೋದು. ಒಳಗೆ ಗುಣಿ ಕುಗ್ಸಿ ಸಾಕು. ಇದು ಗುಣಿ ಕುಗ್ತಂಗೆ ಮಾಡಿ ಬಿಡಿಸಿ. ಇನ್ನೂ ಬಿಡಿಸ್ಬೇಕು ಗಿಡದೊತ್ತಲ್ಲಿ. ಇದಕ್ಕೆ ಕಲರ್ ಅಂತ ಬರ್ತಾವಲ್ಲ ಸರ್, ಆಯ್ತಾ? ಅವರಲ್ಲಿ ಬಿಡಿಸಿ. ಗುದ್ಲಿಲಿ ಜಾಸ್ತಿ ಏಟಾಗ್ಬಿಡ್ತದೆ. ಇನ್ನೂ ಬಿಡಿಸಿ. ಗಟ್ಟಿ ಆಗ್ಬಿಟ್ಟದೆ ಅಲ್ವಾ? ಸರ್ ಸ್ವಲ್ಪ ಗಟ್ಟಿ ಆಗ್ಬಿಟ್ಟಿದೆ. ನೀರು ಬಿದ್ದು ಭೂಮಿ ಕಲ್ಸ್ ಮಣ್ಣು ಮಾಡಿ ಮನೆ ಮಾಡ್ತೀವಲ್ಲ, ಹಂಗಾಗ್ಬಿಟ್ಟದೆ. ಆ ಥರ ಬಿಡಿಸ್ಬೇಕು. ಈ ಕೈ ಬೆರಳು ಥರ ಬರ್ತದಲ್ಲ, ಅದ್ರಲ್ಲಿ ಬಿಡಿಸೋಕೆ ಹೇಳಿದ್ರು ಅಂತ ಹೇಳಿ. ಹಂಗೆ ಬಿಡಿಸ್ಬೇಕು, ಫ್ರೀ ಆಗಬೇಕು. ಹಂಗೆ ಮುಚ್ಕೊಂಡ್ರೆ ಮಾತ್ರ, ಮುಚ್ಚಿದಾನೆ ಇರೋವೇನು ಬೇಡ. ಕುತ್ತಿಗೆವರೆಗೆ ಎಲ್ಲಿ ಮಣ್ಣು ಮುಚ್ಕೊಂಡಿದೆ ಅಂಥವನ್ನ ಬಿಡಿಸ್ಬೇಕು. ಇವೆಲ್ಲ ಈಗ ಅಡಿಕೆ ಹಾಕಿ ಈಗ ಹಾಕಿರೋದು. ತೊಂದರೆ ಇಲ್ಲ ಸರ್, ಏನು ಚೆನ್ನಾಗಿದೆ. ಅವರು ಫೋನ್ ಮಾಡಿ ಹೇಳ್ತೀನಿ, ಒಂದು ಟಾನಿಕ್ ಕೊಡ್ಬೇಕು ಈಗ ಅರ್ಜೆಂಟಾಗಿ. ಟಾನಿಕ್ ಕೊಡಿ ಅಂತ ಹೇಳ್ಬಿಟ್ಟು ನಾನು ಏನೇನು ಕೊಡಬೇಕು ಅಂತ ಹೇಳ್ತೀನಿ, ಅದು ಕೊಡಲಿ. ಅಡಿಕೆಗೆ ಅದಕ್ಕೆ ಅಡ್ಕೊ ಕೊಡ್ಸೋಣ. ಓಕೆ ಕೊಡೋಣ, ಸಾಕಲ್ಲಿ ತೊಂದರೆ ಏನಿಲ್ಲ. ಇದು ಅವ್ರದ್ದೇನಾ? ಎಲ್ಲ ಇದೆ, ಫುಲ್ ಎಲ್ಲ. ಇದು ಅಡಿಕೆ ಪೂರ್ತಿ ಎಲ್ಲ ಅವ್ರದ್ದೇನೆ. ಮೆಣಸು ವಿಳ್ಳೆದೆಲ್ಲ ಹಾಕಿದಾರಾ? ಸರ್ ಇಲ್ಲ, ಡಬಲ್ ಮೆಣಸು. 9902038931 ವೇರ್ ಆರ್ಗ್ಯಾನಿಕ್ ನರ್ಸರಿ ಫಾರಮ್ಮು. ಇದು ಅಡಿಕೆ ಯಾರು ಕುಯ್ತಾರೆ ಸರ್? ಬಂದು ಅವರು ಕೊಟ್ಬಿಟ್ಟವ್ರೆ. ಇದಕ್ಕೆಲ್ಲ ಗೊಬ್ಬರ ಹಾಕಿಸ್ತಾರೆ. ಗೊಬ್ಬರ ಎಲ್ಲ ಸರಿ ಆಯ್ತು.